ಮುಂದೆ ಉದ್ಘಾಟನೆಗಾಗಿ ಬಹುಮಾನ್ಯರಾದ KP ಇಬ್ರಾಹಿಂ ಮಾದನಿ ಉಸ್ತಾದ್ ಇವರನ್ನು ಆಹ್ವಾನಿಸ್ತಾ ಸಮಯದ ಮಿತಿಯಲ್ಲಿ ನನ್ನ ಜೊತೆ ಸಹಕರಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಅಸ್ಸಲಾಮು ಅಲೈಕುಂ. ಬಿಸ್ಮಿಲ್ಲಾಹಿ ವಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿ ರಸೂಲಿಲ್ಲಾಹ್ ವ ಅಲಾ ಆಲಿಹಿ ವ ಸ್ವಹಬಿಹಿ ಅಲ್ ಫಾಯಿಜೀನ ಬಿರಿದಲ್ಲಾಹ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಉದ್ഉ ಇಲಾ ಸಬೀಲಿ ರಬ್ಬಿಕ ಬಿಲ್ ಹಿಕ್ಮತಿ ವಲ್ ಮೌಇಜತಿಲ್ ಹಸನಹ. ಸದಕಲ್ಲಾಹುಲ್ ಅಜೀಮ್. ಮನ್ ಅಹಬ್ಬ ಅನ್ ಯಸಿಲ ಅಬಾಹು ಫೀ क़ब्रिही ಫಲ್ಯಸಿಲ್ ಇಖ್ವಾನ ಅಬೀಹಿ ಬಅದಹ. ಸದಕ ರಸೂಲುಲ್ಲಾಹಿ. ವೇದಿಕೆಯಲ್ಲಿರುವ ಹಫುವಾ ಕುಟುಂಬದ ಈ ಸಮಾರಂಭದ ಅಧ್ಯಕ್ಷರು, ಹಿರಿಯರಾದಂತಹ ಎನ್ ಇಬ್ರಾಹಿಂ ಹಾಜಿಯವರು, ಗೌರವಾನ್ವಿತರಾದಂತಹ ಉಸ್ತಾದರವರು, ಎಲ್ಲ ಉಸ್ತಾದರ ಹೆಸರು ಪರಿಚಯವಿಲ್ಲದ ಕಾರಣ, ಒಬ್ಬೊಬ್ಬರ ಹೆಸರು ಹೇಳಲು ಅಸಾಧ್ಯವಾದ ಕಾರಣ ಎಲ್ಲ ಉಸ್ತಾದರನ್ನು ಹೇಳಿ, ಹಿರಿಯರು ಹಲವರು ಚಮ್ಮ್ಯಾಲು ಹಿರಿಯಂಗ ಚಮ್ಮ ಸ್ಟೇಜಿൽ ഉള്ളവർ ನಾನು സ്റ്റേജിൽ ദെക്കണ ഉള്ള ಹಿರಿಯತ್ತೆ ഇത്ര വലിയ ആൾമാരെಲ್ಲ ഇക്കുമ്പത്തു ನಾനൊരു പലക പറയണുള്ള ആളല്ല. അപ്പം നിങ്ങളെല്ല ആശീർവാദ എടുത്തുണ്ടു. അഹങ്കാരല്ല. കന്നഡത്തിലെ സ്പീച്ച് ആക്കിയെങ്കിൽ നല്ലേണ്ടി ബാരിച്ചിട്ട് ನನ್ನ ಭಾಷೆ ತೆಲ್ಲಿ ಚೇಂಜ್ ಹಾಕೊಂಡು ಉದ್ದೇಶಿಸಿದ ಅಲ್ಲಾಹು ಸುಬ್ಹಾನಹು ವ ತಆಲ ഞങ്ങ ഈ ഒരുമിച്ച് കൂടിയതുപോലെ അല്ലാഹു സുബ്ഹാനഹു വ തആല അവന്റെ സ്വർഗ്ഗത്തിൽ ഒരുമിച്ച് കൂട്ടട്ടെ. ಆಮೀನ್. ಫಸ್ಟಿಗೆ ಮೊದಲನೆಯದಾಗಿ ನಾನು ಈ ಸಮಾರಂಭದಲ್ಲಿ ಮಾತನಾಡಲು ಅವಕಾಶವನ್ನು ಕಲ್ಪಿಸಿದಂತಹ ಅಲ್ಲಾಹನನ್ನು ಸ್ತುತಿಸುತ್ತಾ, ಇಂತಹ ವೇದಿಕೆಯಲ್ಲಿ ನನ್ನನ್ನು ಮಾತನಾಡಲು ಎದ್ದು ನಿಂತು ಮಾತನಾಡಲು ಪ್ರೇರೇಪಿಸಿದಂತಹ ಹಫುವಾ ಕುಟುಂಬದ ಸದಸ್ಯರಲ್ಲಿ ಪ್ರಮುಖರಾದಂತಹ ವ್ಯಕ್ತಿಯಾಗಿದ್ದಾರೆ. ಇವತ್ತು ನಮ್ಮೊಂದಿಗಿಲ್ಲ ಹಾಜಿ ಸುಲೈಮಾನ್ ಹಾಜಿ ಕೆಮ್ಮಾರ ಮತ್ತು ಆಕೆರೆ ಅಬ್ಬಾಸಾಕ ಅವರು ಹಾಜಿ. ನಾನು ಚಿಕ್ಕಂದಿನಿರುವಾಗಲೇ ಧಾರ್ಮಿಕ ವಿದ್ಯಾಭ್ಯಾಸ ಕಲಿಯುತ್ತಿರುವಾಗ ರಮಜಾನಿನಲ್ಲಿ ಊರಿಗೆ ಬಂದಾಗ ಉಸ್ತಾದರಲ್ಲಿ ಹೇಳಿಸಿ ಇವತ್ತು ಇಬ್ಬರನ್ನು ಮಾತನಾಡಿಸಬೇಕು. ಉಸ್ತಾದರಲ್ಲಿ ಹೇಳಿಸಿ ಮಾತನಾಡಿಸಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಂತಹ ಅಫ್ವಾ ಕುಟುಂಬದ ಎರಡು ಸದಸ್ಯರು ನಾನು ನನ್ನ ಜೀವನದಲ್ಲಿ ಯಾವಾಗಲೂ ಮರೆಯಲು ಸಾಧ್ಯವಿಲ್ಲದಂತಹ ಎರಡು ವ್ಯಕ್ತಿಗಳು ಹಾಜಿ ಸುಲೈಮಾನ್ ಹಾಜಿ ಮತ್ತು ಆಕಿರೆ ಅಬ್ಬಾಸ್ ಹಾಜಿ. ಅಲ್ಲಾಹನು ಅವರ ಪಾರತ್ರಿಕ ಲೋಕವನ್ನು ಸುಖಮಯಗೊಳಿಸಲಿ. ಅವರನ್ನು ನಮ್ಮನ್ನು ಅಲ್ಲಾಹು ಸುಬ್ಹಾನಹು ವ ತಆಲ ಸ್ವರ್ಗಲೋಕದಲ್ಲಿ ಒಗ್ಗೂಡಿಸಲಿ ಎಂದು ಪ್ರಾರ್ಥಿಸುತ್ತಾ, ಈ ಇಬ್ಬರು ವ್ಯಕ್ತಿಯಾಗಿದ್ದಾರೆ ನನ್ನನ್ನು ಪ್ರೇರೇಪಿಸಿದು. ಅವರ ಪ್ರೇರಣೆಯಿಂದ ಇಂತಹ ವೇದಿಕೆಗಳಲ್ಲಿ ಎರಡು ಮಾತನಾಡಲು ಯಾರಾದರೂ ಕರೆದರೆ ಯಾವುದೇ ಹಿಂಜರಿಕೆ ಇಲ್ಲದೆ ಈಗ ನನ್ನಿಂದ ಮಾತನಾಡಲು ಸಾಧ್ಯವಾಗಿದೆ. ಇದು ಅಹಂಕಾರವಲ್ಲ. ಆದುದರಿಂದ ಅವರನ್ನು ನೆನಪಿಸುತ್ತಾ, ಹಫುವಾ ಕುಟುಂಬ ಇಂತಹ ಒಂದು ಕುಟುಂಬದ ಬುನಾದಿಯೇ ಅಲುಗಾಡುತ್ತಿರುವಂತಹ ಒಂದು ಸಮಯ. ಕಾರಣ ಆಧುನಿಕತೆಯ ಅಮಲಿನಲ್ಲಿ ಯುವ ಜನಾಂಗ ಮುಳುಗಿ ಹೋಗುತ್ತಿರುವಂತಹ ಸಮಯ. ಈ ಸಮಯದಲ್ಲಿ ಹಳೆಯ ಕಾಲದಂತೆಯೇ ಕುಟುಂಬ ಸಂಬಂಧವನ್ನು ಸೇರಿಸಬಹುದು ಎಂದು ಯಾರಾದರೂ ಭಾವಿಸಿದ್ದರೆ ನಿಜವಾಗಿಯೂ ತಪ್ಪು. ಇಲ್ಲಿ ಕುರ್ಆನ್ ಒಂದು ಕಲ್ಪನೆಯನ್ನು ನಮ್ಮಲ್ಲಿ ಕಲಿಸುತ್ತದೆ. ಉದ್ಉ ಇಲಾ ಸಬೀಲಿ ರಬ್ಬಿಕ ಬಿಲ್ ಹಿಕ್ಮಾ. ದಾವಾ ಎಂಬ ಪ್ರಬೋಧನೆ ಅದು ಮಸೀದಿಗೆ ಮದರಸಕ್ಕೆ ಮಾತ್ರ ಸೀಮಿತವಲ್ಲ, ಅದು ಕುಟುಂಬದಲ್ಲಿ ಸೀಮಿತವಾಗಿರಬೇಕು. ಇಲ್ಲಿ ಉದ್ಉ ಇಲಾ ಸಬೀಲಿ ರಬ್ಬಿಕ ಬಿಲ್ ಹಿಕ್ಮಾ, ಹಿಕ್ಮಾ ಎಂಬ ಪದಕ್ಕೆ ಇಬ್ನುಲ್ ಕಯ್ಯಿಮ್ ಕೊಟ್ಟಂತಹ ಒಂದು ವ್ಯಾಖ್ಯಾನವಿದೆ. ಫಿಅಲು ಮಾ ಯಂಬಗಿ ಅಲಲ್ ವಜ್ಹಿ ಅಲ್ಲದಿ ಯಂಬಗಿ
ಫಿಲ್ ವಕ್ತಿಲ್ಲದಿ ಎಂಬಗಿ, ಅವಸರೋಚಿತವಾಗಿ ಸಮಯಕ್ಕೆ ಅನುಗುಣವಾಗಿ ಆ ಕಾಲಕ್ಕನುಗುಣವಾಗಿ ಸಮಯೋಚಿತವಾಗಿ ಮಾಡುವುದಕ್ಕಾಗಿದೆ ಹಿಕ್ಮತ್. ಫಿಅಲು ಮಾ ಎಂಬಗಿ, ಅವಸರಯೋಚಿತವಾಗಿ ಸಮಯೋಚಿತವಾಗಿ ನಾವು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಳೆಯ ಕಾಲದಂತೆ ಕುಟುಂಬ ಬಂಧವನ್ನು ಸೇರಿಸಲು ಇಂದು ಯುವಕರಿಗೆ ಹಾಗೂ ಯುವ ಜನಾಂಗಕ್ಕೆ ಎಲ್ಲರಿಗೂ ಸಮಯವಿಲ್ಲದಂತಹ ಸಮಯ. ಈ ಸಮಯದಲ್ಲಿ ನನ್ನ ಭಾಷಣವನ್ನು ಉದ್ದವಾಗಿ ಕೊಂಡೋಗಲು ಬಯಸುವುದಿಲ್ಲ. ನಾನು ಒಂದೆರಡು ಮಾತನ್ನು ಮಾಡುತ್ತಾ, ಹಳೆಯ ಕಾಲದಂತೆ ಕುಟುಂಬ ಸಂಬಂಧವನ್ನು ನೆಲೆಯೂರಿಸಲು ಸಾಧ್ಯವಿಲ್ಲ. ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ನಿಜವಾಗಿಯೂ 10 ದಶವಾರ್ಷವನ್ನು ಪೂರೈಸಿದಂತಹ ಈ ಅಫವಾದ್ ಕುಟುಂಬವನ್ನು ಇದರ ಸಂಘಟಕರನ್ನು ನಿಜವಾಗಿಯೂ ಅಭಿನಂದಿಸಲೇಬೇಕು. 10 ವರ್ಷಗಳ ಮುಂದೆ ಕುಟುಂಬ ಸಂಬಂಧವು ನೆಲೆಯೂರಬೇಕಾದರೆ ಇಂತಹ ಒಂದು ಸಂಘಟನೆ ವರ್ಷದಲ್ಲಿ ಒಂದು ಬಾರಿಯಾದರೂ ಎಲ್ಲರೂ ಒಗ್ಗೂಡಿಸಿ ಪರಸ್ಪರ ಭೇಟಿಯಾಗಿ ಬಾಂಧವ್ಯವನ್ನು ಸ್ಥಾಪಿಸಬೇಕು ಎಂಬ ದೀರ್ಘದೃಷ್ಟಿಯಿಂದ ಅವತ್ತು ಮಾಡಿದಂತಹ ಈ ಕಾರ್ಯ ನಿಜವಾಗಿಯೂ ಶ್ಲಾಘನೀಯ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಂತಹ ಒಂದು ಹದೀಸ್ ನಾನು ಮೊದಲು ಓದಿದಂತೆಯೇ, ಮನ್ ಅಹಬ್ಬ ಅನ್ ಯಸಿಲ ಅಬಾಹು ಫೀ ಕಬ್ರಿಹಿ ಫಲ್ಯಸಿಲ್ ಇಖ್ವಾನ ಅಬೀಹಿ ಬಅದ. ಯಾರಾದರೂ ತನ್ನ ತಂದೆಯೊಂದಿರುವ ಬಾಂಧವ್ಯವನ್ನು ಸ್ಥಾಪಿಸುವುದಿದ್ದರೆ ತಂದೆಯ ಮರಣ ನಂತರ ಆ ತಂದೆಯ ಸಹೋದರರನ್ನು ಆ ಸಹೋದರರಲ್ಲಿ ಬಾಂಧವ್ಯವನ್ನು ಸ್ಥಾಪಿಸಲಿ ಎಂಬ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಾಕ್ಯ, ಆ ಸಂದೇಶ ನಿಜವಾಗಿಯೂ ಸಾರ್ಥಕ. ಈ ಸಂದರ್ಭದಲ್ಲಿ ನಮ್ಮ ಕುಟುಂಬ ಇಂತಹ ಸಮ್ಮಿಲನಗಳು ಯಾಕೆ ಬೇಕು? ಕುಟುಂಬ ಸಂಬಂಧಗಳು ಈಗ ತಾನೇ ಸ್ವಾಗತ ಭಾಷಣದಲ್ಲಿ ಹೇಳಿದಂತೆ ಕುಟುಂಬ ಕಲಹಗಳು ಅದು ನ್ಯಾಯಾಲಯದ ಮೆಟ್ಟಿಲೇರಬಾರದು. ಕುಟುಂಬ ಕಲಹಗಳು ನ್ಯಾಯಾಲಯದ ಮೆಟ್ಟಿಲೇರಬಾರದು. ಕುಟುಂಬದ ಯುವಕರು ಅವರು ಬೀದಿ ಬದಿಯಲ್ಲಿ ಕೊಲೆಯಾಗಬಾರದು. ಕುಟುಂಬದ ಯುವಕರು ಅವರು ಉದ್ಯೋಗ ಇಲ್ಲದೆ ಬಸ್ ಸ್ಟ್ಯಾಂಡಿನಲ್ಲಿಯೂ ದಾರಿಯಲ್ಲಿಯೂ ತಿರುಗಾಡುತ್ತಿರುವವರಾಗಬಾರದು. ಹಾಗೂ ಮದ್ಯದ ಅಮಲಿನಲ್ಲಿ ತಿರುಗಾಡುತ್ತಿರುವಾಗಬಾರದು. ಕುಟುಂಬ ಸಂಬಂಧವಿದ್ದರೆ ಹಿರಿಯರನ್ನು ಗೌರವಿಸಿ ಸಂಬಂಧವೇನು ಎಂಬ ಮನವರಿಕೆ ಇಂತಹ ಸಮ್ಮಿಲನದಿಂದ ಸಾಧ್ಯವಾಗಿದೆ. ಇಂತಹ ಒಂದು ದೊಡ್ಡ ಉತ್ತಮ ಸಮಾರಂಭವನ್ನು ಮಾಡಿದಂತಹ ಎಲ್ಲರಲ್ಲೂ ಅಭಿನಂದಿಸುತ್ತಾ, ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮ ರಫೀಕ್ ಮಾಸ್ಟ್ರು ಮಾತನಾಡಲಿಕ್ಕಿದ್ದಾರೆ. ಹೈಸ್ಕೂಲ್ನಲ್ಲಿನ ಸಹಪಾಠಿ ಈಗ ಉತ್ತಮವಾದಂತಹ ಒಂದು ಭಾಷಣವನ್ನು ಎಲ್ಲ ರೀತಿಯ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿಯಲ್ಲಿ ಕ್ಲಾಸನ್ನು ತೆಗೆದುಕೊಂಡು ಯುವ ಜನರನ್ನು ಉತ್ತಮ ರೀತಿಯಲ್ಲಿ ನಡೆಸುವಂತಹ ಸಾಮರ್ಥ್ಯ ಅವರಿಗಿದೆ. ಹಾಗೂ ಹಿರಿಯ ಉಲಮಾಗಳು ಈ ವೇದಿಕೆಯಲ್ಲಿದ್ದಾರೆ. ದೀರ್ಘವಾಗಿ ಮಾತನಾಡಲು ಬಯಸದೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಈ ಸಮ್ಮಿಲನವನ್ನು ಒಗ್ಗೂಡಿಸಿದಂತೆ ಅಲ್ಲಾಹು ಅವನ ಪರಲೋಕದಲ್ಲಿ ಎಲ್ಲರನ್ನು ಒಗ್ಗೂಡಿಸಲಿ ಎಂದು ಪ್ರಾರ್ಥಿಸುತ್ತಾ, ಅಲ್ಲಾಹು ಸುಬ್ಹಾನಹು ವ ತಆಲಾ ಈ ಕುಟುಂಬದ ಸದಸ್ಯರನ್ನು ಮರಣ ಹೊಂದಿದ ಸದಸ್ಯರನ್ನು ನಮ್ಮನ್ನು ಪರಲೋಕದಲ್ಲಿ ಅವನು ಅಲ್ಲಾಹನ ಸ್ವರ್ಗದಲ್ಲಿ ಒಗ್ಗೂಡಿಸಲಿ ಎಂದು ಪ್ರಾರ್ಥಿಸುತ್ತಾ, ನೀವೆಲ್ಲರೂ ನನಗೂ ನನ್ನ ಕುಟುಂಬಕ್ಕೂ ಬೇಕಾಗಿ ಪ್ರಾರ್ಥಿಸಬೇಕೆಂದು ಮನವರಿಕೆ ಮಾಡುತ್ತಾ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಾ ನನ್ನ ಮಾತಿಗೆ ವಿರಾಮ. ವ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಎಂದು ಹೇಳುತ್ತಾ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ ಎಂಬ ನಾಮದೊಂದಿಗೆ ಈ ಸಮಾರಂಭವನ್ನು ಉದ್ಘಾಟಿಸುತ್ತಿದ್ದೇನೆ. ವ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.